ನಾಡಪ್ರಭು ಬೆಂಗಳೂರಿನ ನಿರ್ಮಾತೃ ಕೆಂಪೇಗೌಡರ ಇತಿಹಾಸ ಮತ್ತು ಸಾಧನೆಯನ್ನ ಬೆಳ್ಳಿ ತೆರೆ ಮೇಲೆ ನೋಡಬೇಕು ಅನ್ನೋದು ಕೋಟ್ಯಾಂತರ ಅಭಿಮಾನಿಗಳ ಕನಸು. ಆ ಕನಸು ಈಡೇರುವಂಥ ಸಂದರ್ಭದಲ್ಲಿ ಒಂದು ಸಿನಿಮಾ ಬರ್ತಾ ಇತ್ತು, ಧರ್ಮಬೀರು ನಾಡಪ್ರಭು ಕೆಂಪೇಗೌಡ ಅಂತ. ಆ ಸಿನಿಮಾದ ಮೇಲೆ ಟಿ.ಎಸ್. ನಾಗಾಭರಣ ಅವರು ಕೋರ್ಟ್ ಮೂಲಕ ತಡೆಯಾಜ್ಞೆಯನ್ನು ತಂದಿದ್ದಾರೆ. ಈ ಒಟ್ಟಾರೆ ಬೆಳವಣಿಗೆ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ನಿರ್ಮಾಪಕರಾದಂಥ ಕಿರಣ್ ತೋಟಂಬೈಲ್ ಅವರು ಇದ್ದಾರೆ. ಏನು ವಿಚಾರಕ್ಕೆ ತಡೆಯನ್ನು ತಂದಿದ್ದಾರೆ ಅಂತ ಅವ್ರ ಮಾತುಗಳಲ್ಲೇ ಕೇಳೋಣ. ಸರ್ ನಮಸ್ತೆ. ಸರ್, ತುಂಬ ದೊಡ್ಡ ಕನಸು ಕೆಂಪೇಗೌಡರ ಇತಿಹಾಸವನ್ನು ಬೆಳ್ಳಿ ತೆರೆಗೆ ತರಬೇಕು ಅನ್ನೋದು. ಅದು ಆರಂಭದಲ್ಲೂ ಸ್ವಲ್ಪ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಟಿ.ಎಸ್. ನಾಗಾಭರಣ ಅವರು ಈ ಸಿನಿಮಾ ಮೇಲೆ ತಡೆಯನ್ನು ತಂದಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಅಂತ? ಅದೇ ಒಂದು ರೀತಿ ನೋಡಿದ್ರೆ ನಂಗೆ ನಗು ಬರುತ್ತೆ ಅಷ್ಟೇ. ಯಾಕಂದರೆ ಬೇಸಿಕಲಿ ಒಂದು ಹಿಸ್ಟಾರಿಕಲ್ ಪರ್ಸನ್ ಇವರು. ಅವ್ರ ಕಥೆನ ಹಿಂಗೆ ಮಾಡಬಾರ್ದು ಅಂತ ಯಾರೂ ಹೇಳೋಂಗಿಲ್ಲ. ಸೊ ನಾವು ಎಷ್ಟು ಹೇಳಕ್ಕೆ ಪಟ್ಟರು, ಏನು ಅಲ್ಲಿ ವೇರಿಯೇಷನ್ ಕೊಟ್ರು ಅವ್ರು ಹುಟ್ಟಿದ ತಾರೀಕು ಸೇಮು, ಅವ್ರ ಮದುವೆ ಆಗಿದ್ದು ಇದು ಎಲ್ಲ. ಸೊ ಆ ಕಥೆಗಳು ತೋರಿಸ್ಬೇಕಾಗತ್ತೆ. ಸೊ ಇವರೇನೋ ಕೆಂಪೇಗೌಡರು ಬಂದು ಅವ್ರ ಕಿವಿಲಿ ಕತೆ ಹೇಳ್ದಂಗೆ, ನಾವೇನೋ ಕದ್ದಂಗೆ ಆ ಥರ ಒಂದು ಹೋಗಿ ಕೋರ್ಟಲ್ಲಿ ಇದು ನಮ್ಮ ಕತೆ ಅಂತ ಇದು ಮಾಡಿದ್ದಾರೆ. ಸೊ ಅದು ತೀರಾ ಅಸಮಂಜಸ ಅನಿಸುತ್ತೆ ನನಗೆ. ಸೊ ನಾನು ಒಂದು 25 ವರ್ಷದಿಂದ ನಾನು ಮೆಡಿಕಲ್ ಮಾಡೋ ಟೈಮಿಂದನೇ ಕೆಂಪೇಗೌಡ ಮೆಡಿಕಲ್ ಕಾಲೇಜಲ್ಲಿ ಆಗ್ಲಿಂದನೇ ಕೆಂಪೇಗೌಡರ ಮೇಲೆ ಆಸಕ್ತಿ. ಆಗ್ಲಿಂದನೇ ನನ್ನ ರಿಸರ್ಚ್ ನಡೀತಾ ಇತ್ತು. ಸೊ ಒಂದಲ್ಲ ಒಂದಿನ ಇದನ್ನು ಯಾರ್ಯಾರು ಕೊಟ್ಟು ಸಿನಿಮಾ ಮಾಡಿಸೋಣ ಅಂತಿದ್ದೆ. ಯಾಕಂದರೆ ಆವಾಗ ನನ್ನ ಪೊಸಿಷನ್ನು ಸಿನಿಮಾದ ಕಡೆ ಆಗಲಿ ಇಲ್ಲ, ನಾನು ಬೇಸಿಕಲಿ ಡಾಕ್ಟ್ರು. ಬಟ್ ಯಾವಾಗ ನನಗೆ ನನ್ನ ಇನ್ವಾಲ್ವ್ಮೆಂಟ್ ಸಿನಿಮಾದಲ್ಲಿ ಬಂತು, ನನ್ನ ಫ್ಯಾಮಿಲಿ ಕೂಡ ಸಿನಿಮಾದವರು, ಹೀಗೆ ಬಂದಾಗ ಖಂಡಿತವಾಗ್ಲೂ ಇದೊಂದು ದಿನ ಮಾಡ್ಬೋದು ಅಂತಲೇ ಪ್ರಯತ್ನದಲ್ಲಿ ಇದ್ವಿ. ಇದೇ ಥರ ನಮ್ಮ ಸ್ನೇಹಿತರು ಒಂದು ಟೀಮ್ ಮಾಡಿಕೊಂಡು ನಾವು ಇದ್ವಿ. ಆಮೇಲೆ ಅಷ್ಟರಲ್ಲಿ ಮ್ಯೂಸಿಕ್ ಬಂತು. ಮ್ಯೂಸಿಕ್ಕು ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಈಗ ಮಾಡೋಣ, ಟೈಮ್ ಚೆನ್ನಾಗಿದೆ, ನಮ್ಮ ಮಾರ್ಕೆಟ್ ಚೆನ್ನಾಗಿದೆ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಮಾಡೋಣ ಅಂತ ಅಂದಾಗ ಎಲ್ಲ ನಮ್ಮ ಫ್ರೆಂಡ್ಸು ಫ್ಯಾಮಿಲಿ ಸಪೋರ್ಟ್ ಕೊಟ್ಟಾಗ ಒಂದು ಕನ್ನಡದಲ್ಲೇ ಒಂದು ದೊಡ್ಡ ಇತಿಹಾಸ, ಒಂದು ಯಾವತ್ತೂ ಆಗದೇ ಇರೋಂಥ ಒಂದು ಚಿತ್ರ ಮಾಡೋಣ ಅಂತ ಈಗ ಎಲ್ಲ ಒಂದು ಪ್ರಯತ್ನ ಪಡ್ತಾಯಿದ್ದೀವಿ. ಬಟ್ ಇವ್ರೇನು ಮಾಡಿ, ನಾವು ಅವರು ಚೇಂಬರ್ 1ಅಲ್ಲಿ ರಿಜಿಸ್ಟರ್ ಮಾಡಿಸಿದ್ದಾರೆ, ನಾವು ಚೇಂಬರ್ 2ಅಲ್ಲಿ ರಿಜಿಸ್ಟರ್ ಮಾಡಿಸಿದ್ದೀವಿ ಟೈಟಲ್ನ. ಸೊ ಹಾಗಾಗಿ ಚೇಂಬರಿಂದ ನಮಗೆ ಬಂತು ಕೇಳಿದಾಗ ನಾವು ಹೇಳಿದ್ವಿ. ಸೊ ಚೇಂಬರ್ 1 ಇದರಲ್ಲಿ ಎನ್.ಎಂ. ಸುರೇಶ್ ಅವರು ಬಂದು ಕೇಳಿದಾಗ ಅವ್ರು ನಿಮ್ಮ ಚೇಂಬರ್ಗೆ ಸಂಬಂಧ ಇಲ್ಲ, ನಾವು ಇನ್ನೊಂದು ಚೇಂಬರಲ್ಲಿ ಮಾಡಿಸಿದ್ದೀವಿ ಅಂತ ಹೇಳಿ ಇದಿಲ್ಲ, ಅಲ್ಲಿಗೆ ಅವ್ರು ಸುಮ್ಮನೆ ಆದರು. ಈಗ ಇವರು, ನಾವು ಕೋರ್ಟಲ್ಲಿ ಅದನ್ನ ರಿಜಿಸ್ಟರ್ ಮಾಡಿಸಿದ್ದೀವಿ. ಬಟ್ ಇವರು ಕೋರ್ಟಲ್ಲಿ ಹೋಗ್ಬಿಟ್ಟು ಅದ್ರ ಮೇಲೆ ಒಂದು ಸ್ಟೇ ತಂದಿದ್ದಾರೆ, ಹಿಂಗೆ ಈ ಟೈಟಲ್ ನಮ್ಮದು, ಈ ಕತೆ ನಮ್ಮದು ಅಂತ. ಸೊ ಇದ್ರ ಬಗ್ಗೆ ನಾನೇನು ಹೇಳಬೇಕು ಹಂಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಸರ್, ಸಾಮಾನ್ಯವಾಗಿ ಟೈಟಲ್ ಒಂದೇ ಥರ ಇದ್ದಾಗ, ಈಗ ನಾಡಪ್ರಭು ಕೆಂಪೇಗೌಡ ಅಂತ ಅವರು ಟೈಟಲ್ ಇಟ್ಟಿದ್ದಾರೆ, ನಿಮ್ಮ ಟೈಟ್ಲು ಕೂಡ ಅದೇ ಬಂದಿದ್ರೆ ಅದ್ರ ಬಗ್ಗೆ ಹೋಗ್ಬೋದು. ಅಂದರೆ ಅಂದ್ರೆ ಆ ಒಂದು ವಿಚಾರವಾಗಿ ಕೋರ್ಟ್ಗೆ ಹೋಗ್ಬೋದು. ಒಂದೇ ಟೈಟ್ಲ್ ಇಟ್ಕೊಂಡು ಸಿನಿಮಾ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅವರು ತಕರಾರು ತೆಗಿಬೋದು. ಬಟ್ ಕಥೆಯನ್ನೇ ಮಾಡೋವಾಗಿಲ್ಲ ಅನ್ನೋದು ಎಷ್ಟು ಸಮಂಜಸ ಅಂತ ಅನಿಸ್ತಾ ಇದೆ ಅಂತ. ಇದ್ರ ಬಗ್ಗೆ ಏನಾದರೂ ಅವ್ರ ಜೊತೆ ಏನಾದ್ರು ಮಾತಾಡಿದ್ದೀರಾ, ಟಿ.ಎಸ್. ನಾಗಾಭರಣ ಅವ್ರ ಜೊತೆಗೆ? ಇಲ್ಲ, ಯಾವತ್ತೂ ಮಾತಾಡಿಲ್ಲ. ಅವರು ನನಗೆ ಪರಿಚಿತರೆ. ತುಂಬ ನಾನು ರೆಸ್ಪೆಕ್ಟ್ ಮಾಡೋಂಥ ಒಂದು ಡೈರೆಕ್ಟರ್ ಅವರು. ಅಣ್ಣವ್ರು ಸಿನಿಮಾ ಮಾಡಿದಂಥವ್ರು ಅವರು. ಅವರಲ್ಲಿ ನೋಡಿ ಕಲ್ತಿರೋ ತುಂಬ ಅಂಶಗಳು ನಮ್ಮಲ್ಲಿದೆ. ಬಟ್ ಅವರು ಈ ರೀತಿ ಒಂದು ತುಂಬ ಕಿಡ್ಡಿಶ್ ಆಗಿ ಒಂದು ಇದಾಗಿ ಬಿಹೇವ್ ಮಾಡ್ತಾ ಇರುವಾಗ ನನಗೆ ಏನು ಅಳಬೇಕೋ ನಗಬೇಕೋ ಗೊತ್ತಾಗ್ತಿಲ್ಲ. ಬಟ್ ನಾವು ಸಿನಿಮಾ ಮಾಡೋದು ಗ್ಯಾರಂಟಿ. ಬಟ್ ಅವ್ರು ಅಂದ್ಕೊಂಡಿದ್ದಾರೆ ನಾವು ಬರೀ ಕನ್ನಡ ಮಾಡ್ತಾಯಿದ್ದೀವಿ ಅಂತ. ಬಟ್ ಇದು ಆ್ಯಕ್ಚುಲಿ ನಾವು ಸ್ಟ್ರೈಟ್ ಇಂಗ್ಲೀಷ್ ಫಿಲ್ಮಾಗಿ ಬರ್ತಾ ಇರೋದು ಇದು. ಯಾವಾಗ ಗಾಂಧಿ ಹೇಗೆ ಮಾಡಿದರು ಇಂಗ್ಲೀಷಾಗಿ ಹಿಂದಿಲಿ, ಅದೇ ಥರ ಸ್ಟ್ರೈಟು ನಾವು ಒಂದು ಇಂಗ್ಲೀಷ್ ಫಿಲ್ಮ್ ಅಂತ ಲಂಡನ್ ಬೇಸ್ಡು ನಮ್ಮ NRI ಫ್ರೆಂಡ್ಸ್ ಅವ್ರ ಕಡೆಯಿಂದ ಎಲ್ಲ ಲಂಡನ್ನಿಂದ ನಾವು ಸ್ಟಾರ್ಟ್ ಮಾಡ್ತಾ ಇರೋ ಒಂದು ಸಿನಿಮಾ, ಇಂಗ್ಲೀಷ್ ಸಿನಿಮಾ. ಇದರಲ್ಲಿ ಬಹುಶಃ ಹಲವಾರು ನಮಗೆ ಇಂಗ್ಲೀಷ್ ತಂತ್ರಜ್ಞರು ಇದರಲ್ಲಿ ನಮಗೆ ಜೊತೆಗೂಡ್ತಾ ಇದ್ದಾರೆ. ಸೊ ನಮ್ಮದು ಅಲ್ಲೂ ರಿಜಿಸ್ಟರ್ ಆಗಿದೆ, US ಕಾಪಿರೈಟ್ ಆಫೀಸಲ್ಲೂ ರಿಜಿಸ್ಟರ್ ಆಗಿದೆ, IMDBಲೂ ರಿಜಿಸ್ಟರ್ ಆಗಿದೆ. ಆ್ಯಂಡ್ ಸೊ ನಮ್ಗೆ ಇಂಗ್ಲೀಷ್ ಅವತರಣಿಕೆಯಲ್ಲಿ ಯಾವುದೇ ಈ ರೀತಿ ಗೊಂದಲ ಇಲ್ಲ, ಪ್ರಾಬ್ಲಮ್ ಇಲ್ಲ, ಮಾಡ್ತಾಯಿದ್ದೀವಿ. ವರ್ಲ್ಡ್ ವೈಡ್ ರಿಲೀಸ್ ಮಾಡ್ತಾಯಿದ್ದೀವಿ. ಬಟ್ ಕನ್ನಡದಲ್ಲಿ ಅಥೆಂಟಿಕಾಗಿ ಕನ್ನಡದಲ್ಲೇ ಬರಬೇಕು ಅಂತ ಹೆಸರನ್ನು ಈ ಥರ ಒಂದು ರಿಜಿಸ್ಟರ್ ಮಾಡಿದ್ವಿ. ಬಟ್ ಈಗ ಲಾ ಪ್ರಕಾರ ಖಂಡಿತ ಅವ್ರು ಹಾಕಿರೋದು, ಅವರು ರಿಜಿಸ್ಟರ್ ಮಾಡಿಸಿದ್ದಾರೆ, ನಾವು ಒಪ್ಕೊತೀವಿ, ನಾವು ರಿಜಿಸ್ಟರ್ ಮಾಡಿಸಿದ್ದೀವಿ. ಅದು ಕೋರ್ಟ್ ಯಾವ ಥರ ಡಿಸೈಡ್ ಮಾಡುತ್ತೆ ನೋಡೋಣ. ನಮ್ಮ ಲೀಗಲ್ ಟೀಮು, ನಮ್ಮ ಲಾಯರು RLN ಮೂರ್ತಿಯವರು ಓಡಾಡ್ತಿದ್ದಾರೆ. ಸೊ ಅದು ಮುಂದಕ್ಕೆ ಡಿಸೈಡ್ ಆಗಲಿ. ಬಟ್ ನಾವೀಗ ಸಿನಿಮಾ ಮಾಡೋದಂತೂ ಗ್ಯಾರಂಟಿ. ಯಾಕಂದರೆ ಇಂಗ್ಲೀಷಲ್ಲಂತೂ ಹೆಂಗೋ ಕೆಲಸ ಸ್ಟಾರ್ಟ್ ಆಗಿದೆ. ಜೂನ್ 27ಕ್ಕೆ ಮುಹೂರ್ತ. ಅವತ್ತು ನಾವು ನಮ್ಮ ಕೆಂಪೇಗೌಡರನ್ನ, ಅಂದರೆ ನಮ್ಮ ಆ್ಯಕ್ಟ್ರು ಯಾರು ಲೀಡ್ ಆ್ಯಕ್ಟ್ರು ಮಾಡ್ತಾಯಿದ್ದಾರೆ ಅವ್ರನ್ನ ನಾವು ಅವತ್ತು ಎಲ್ರಿಗೂ ಪರಿಚಯಿಸ್ತಾ ಇದ್ದೀವಿ. ಒಂದು ದೊಡ್ಡ ಇವೆಂಟ್ ಮಾಡ್ತಾಯಿದ್ದೀವಿ. ಹಲವಾರು ಗಣ್ಯ ವ್ಯಕ್ತಿಗಳು, ಸಿನಿಮಾ ದೊಡ್ಡ ಸ್ಟಾರ್ಸ್ ಆಗಲಿ ಇವರೆಲ್ಲರೂ ಬಂದು ಒಂದು ಲಕ್ಷ ಜನ ಒಂದು ಕ್ರೌಡ್ ಮುಂದೆ ನಾವು ಈ ಥರ ಒಂದು ಸಾಂಗ್ ಪರ್ಫಾರ್ಮೆನ್ಸಲ್ಲಿ ಭೂಷಣ್ ಮಾಸ್ಟ್ರು ಒಂದು ಸಾಂಗು ಅವತ್ತು ಪರ್ಫಾರ್ಮೆನ್ಸ್ ಇದೆ. ಸೊ ಅದರಲ್ಲಿ ನಾವೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಹಾರ್ಸಸ್ ಆಮೇಲೆ ಎಲಿಫೆಂಟ್ಸ್ ಎಲ್ಲ ತರಿಸೋ ಒಂದು ನಿಟ್ಟಲ್ಲಿದ್ದೀವಿ. ಆ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಹೀರೋನ ಪ್ರೆಸೆಂಟ್ ಮಾಡ್ತೀವಿ.